ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದ ತಕ್ಷಣ ಕೆಲವರು ಭಯ ಪಡ್ತಾರೆ. ನಿಜಕ್ಕೂ ಭಯ ಪಡಬೇಕಾ ಏನು ಡಾಕ್ಟರ್? ಕರೆಕ್ಟ್. ಈಗ ಇದೇ ಪ್ರಶ್ನೆ ನೀವು ಒಂದು 25 ವರ್ಷದ ಹಿಂದೆ ಕೇಳಿದ್ರೆ ಹೌದು ಭಯ ಪಡ್ತಿದ್ವಿ. ಈಗ ನಮ್ಮಲ್ಲಿ 75 ವರ್ಷ ಆಗಿದ್ರು ಸಹ ಅವರು ನಾನು ಕೂಡ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿ ಒಂದು ಆಸೆಯಲ್ಲಿ ಬರ್ತಾರೆ. ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಆಲ್ಮೋಸ್ಟ್ 95 to 98% ಸಕ್ಸಸ್ ರೇಟ್ ಇರುತ್ತೆ. ಆಕ್ಚುಲಿ ಅಂದರೆ 100 ಜನಕ್ಕೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಒಂದು 2 ಅಥವಾ 3 ಜನಕ್ಕೆ ಕಾಂಪ್ಲಿಕೇಶನ್ ಆಗ್ಬೋದು. ಸೊ ನಮಗೆ ವೈದ್ಯರಾಗಲಿ ಅಥವಾ ಟೆಕ್ನಾಲಜೀಸ್ ಆಗಲಿ ಮತ್ತು ಸ್ವಾಮೀಜಿಯವರು ನಮಗೆ ಎಲ್ಲ ರೀತಿಯಾದ ಒಂದು ಸಪೋರ್ಟ್ ಈ ಆಸ್ಪತ್ರೆಯಲ್ಲಿ ಮಾಡಿರೋದ್ರಿಂದ ಸೊ ವಿ ಆರ್ ಫಾರ್ಚುನೇಟ್. ನಾವು ಫಾರ್ಚುನೇಟ್ ಅನ್ನೋದಕ್ಕಿಂತ ಇಲ್ಲಿ ಸುತ್ತಮುತ್ತಲ ಇರೋ ಜನಗಳು ಫಾರ್ಚುನೇಟ್ ಅಂತ ಹೇಳಿ. ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ದಿವ್ಯ ರಘುನಾಥ್. ಕಿಡ್ನಿ ಸಮಸ್ಯೆ ಬಗ್ಗೆ ತಿಳ್ಕೊಂಡ್ರಿ. ಕಿಡ್ನಿ ಸಮಸ್ಯೆ ಯಾಕಾಗಿ ಬರುತ್ತೆ ಅಂತ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು, ಯಾವ ರೀತಿ ಪ್ರೊಸೀಜರ್ಸ್ ನ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಫಾಲೋ ಮಾಡ್ತಾರೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ನಮ್ ಜೊತೆ ಡಾಕ್ಟರ್ ಅನಿಲ್ ಬಿಟಿ, ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್, ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಇದ್ದಾರೆ. ಡಾಕ್ಟರ್ ವೆಲ್ಕಮ್. ನಮಸ್ಕಾರ. ಥ್ಯಾಂಕ್ಸ್ ವಿಸ್ತಾರ ಟಿವಿ ಅವ್ರಿಗೆ ನಮಗೊಂದು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಹೆಸರು ಡಾಕ್ಟರ್ ಅನಿಲ್ ಕುಮಾರ್ ಬಿಟಿ ಅಂತ ಹೇಳಿ. ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಮತ್ತು ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್. ಬೇಸಿಕ್ಲಿ ನಾನು ವರ್ಕ್ ಮಾಡೋದು BGS ಲೆನಿಗೇಲ್ಸ್ ಗ್ಲೋಬಲ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ನಲ್ಲಿ. ಸೊ ನಮಗೆ ಈ ಒಂದು ಲಾಸ್ಟ್ ಒಂದು 15 ವರ್ಷ ಅವಧಿಯಲ್ಲಿ ನಾನು ಮತ್ತು ನನ್ನ ಕೊಲೀಗ್ ಡಾಕ್ಟರ್ ನರೇಂದ್ರ ಎಸ್ ಅವರು ಸುಮಾರು ಒಂದು 1000 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಒಂದು ಎಕ್ಸ್ಪೀರಿಯನ್ಸಿಂದ ನಾವು ಈ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಒಂದು ಪ್ರೋಗ್ರಾಮ್ ಇಲ್ಲಿ ಸ್ಟಾರ್ಟ್ ಮಾಡೋಕ್ಕೋಸ್ಕರ BGS ಆದಿಚುಂಚನಗಿರಿಯ ಬೆಳ್ಳೂರು ಕ್ರಾಸ್ನಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಆ ಒಂದು ಉದ್ದೇಶದಲ್ಲಿ ಬಂದೆ. ಈಗ ಮುಖ್ಯವಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಏನು, ನಾವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮೂತ್ರಪಿಂಡ ಕಸಿ ಅಂತ ಹೇಳ್ತೀವಿ. ಸೊ ಈ ಮೂತ್ರಪಿಂಡದ ವೈಫಲ್ಯತೆ ಅಂದ್ರೆ ದೀರ್ಘಕಾಲದ ಮೂತ್ರಪಿಂಡದ ವೈಫಲ್ಯತೆ. ಕಿಡ್ನಿ ವೈಫಲ್ಯತೆಯಲ್ಲಿ 2 ರೀತಿ ಇದೆ. ಒಂದು ತಾತ್ಕಾಲಿಕವಾಗಿ ಬರುವಂಥದ್ದು, ಇನ್ನೊಂದು ದೀರ್ಘಕಾಲವಾಗಿ ಬರುವಂಥದ್ದು. ಸೊ ಇದಕ್ಕೆ ನಾವು ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಬಂದಾಗ ಎರಡು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಒಂದು ಜೀವನ ಪರ್ಯಂತ ಡಯಾಲಿಸಿಸ್ ಮಾಡುವಂಥ ಒಂದು ಆಪ್ಷನ್, ಇನ್ನೊಂದು ಆಪ್ಷನ್ ಕಿಡ್ನಿ ಕಸಿ ಮಾಡುವಂಥದ್ದು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವಂಥದ್ದು. ಇಲ್ಲಿ 2 ಬಗೆಯ ಟ್ರಾನ್ಸ್ಪ್ಲಾಂಟೇಷನ್ ಇರುತ್ತೆ. ಒಂದು ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಅಲ್ಲಿ ಜೀವಂತವಾಗಿರೋರು ತಮ್ಮ 2 ಕಿಡ್ನಿಯಲ್ಲಿ 1 ಕಿಡ್ನಿಯನ್ನು ರೆಸಿಪಿಯೆಂಟ್ಗೆ ನಾವು ದಾನ ಮಾಡುವಂಥದ್ದು. ಇದಕ್ಕೆ ನಾವು ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಇನ್ನೊಂದು ರೀತಿಯ ಟ್ರಾನ್ಸ್ಪ್ಲಾಂಟೇಷನ್ ಅದು ಕೆಡವರ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಡಿಸೀಸ್ಡ್ ಡೋನರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಇಲ್ಲಿ ಒಬ್ಬ ವ್ಯಕ್ತಿ ಯಾವುದೋ ಆಕ್ಸಿಡೆಂಟ್ ಮುಖಾಂತರ ಇರ್ಬೋದು ಅಥವಾ ಸ್ಟ್ರೋಕ್ ಮುಖಾಂತರ ಇರ್ಬೋದು, ಅವರು ಬ್ರೈನ್ ಡೆಡ್ ಅಂತ ಒಂದು ಪರಿಸ್ಥಿತಿಗೆ ಒಳಗಾದಾಗ ಅವಾಗ ಅವರು ಬದುಕಿದ್ರೂ ಕೂಡ ಬದುಕಿಲ್ದಂಗೆ ಇರುತ್ತೆ. ಸೊ ಅಂಥ ಟೈಮ್ನಲ್ಲಿ ಅವರ ಫ್ಯಾಮಿಲಿಯವರು ಅವರ ಒಂದು ಕನ್ಸೆಂಟ್ ಆದಮೇಲೆ ಅವರೇನಾದರೂ ಅವರ ದೇಹದ ಅಂಗಾಂಗಗಳನ್ನು ಬೇರೆಯವರಿಗೆ ದಾನ ಮಾಡೋಕ್ಕೆ ಇಷ್ಟಪಟ್ಟರೆ ಆಲ್ಮೋಸ್ಟ್ 8 ಆರ್ಗನ್ಸ್ನ ನಾವು ಇದು ಮಾಡ್ಕೋಬೋದು. ಅಂದರೆ ಲಿವರು, ಹಾರ್ಟು, 2 ಲಂಗ್ಸು, ಸೊ ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್, ಸ್ಮಾಲ್ ಇಂಟೆಸ್ಟೈನ್ ಮತ್ತು ಕಿಡ್ನಿಗಳು 2 ಈ ಥರ ದಾನ ಮಾಡ್ಬೋದು. ಇದು ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಓಕೆ. ಸಾಮಾನ್ಯವಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ದೊಡ್ಡ ಮಟ್ಟಿಗೆ ಕಾಸ್ಟ್ ಆಗುತ್ತೆ ಅನ್ಕೊಳ್ತಾರೆ ಕೆಲವರು. ಬಡವರಿಗೆ ಅದು ಬಹಳ ಕಷ್ಟ ಆಗತ್ತೆ. ಇದ್ರ ಬಗ್ಗೆ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಹೇಗೆ ಡಾಕ್ಟರ್? ಸೊ ನಾವು ಡಿಟೇಲ್ಡ್ ಆಗಿ ನಾವು ನೋಡಕ್ ಹೋದ್ರೆ ಈ ಡಯಾಲಿಸಿಸು ಮತ್ತೆ ಟ್ರಾನ್ಸ್ಪ್ಲಾಂಟೇಷನ್ ಇವೆರಡನ್ನೂ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಟ್ರಾನ್ಸ್ಪ್ಲಾಂಟೇಷನ್ ಚೀಪ್ ಅಂತ ಅನ್ಕೋಬಹುದು. ಯಾಕೆ ಚೀಪ್ ಅಂತಂದ್ರೆ ಈ ಡಯಾಲಿಸಿಸ್ ಅನ್ನೋದ್ರಲ್ಲಿ ಈಗ ಹೀಮೋಡಯಾಲಿಸಿಸ್ ಮತ್ತೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ 2 ಥರದ ಡಯಾಲಿಸಿಸ್ ಇರುತ್ತೆ. ಆ ಹೀಮೋಡಯಾಲಿಸಿಸ್ ಕಾಮನ್ ಆಗಿ ಆಗುವಂಥದ್ದು. ಆಕ್ಚುಲಿ ಸಾಮಾನ್ಯವಾಗಿ ಇದು ಹೀಮೋಡಯಾಲಿಸಿಸ್ ಅಂತಂದ್ರೆ ಅವರು ವಾರಕ್ಕೆ 2 ಸಾರಿ ಅಥವಾ 3 ಸಾರಿ ಆಸ್ಪತ್ರೆಗೆ ಹೋಗಿ ಅವರ ಬ್ಲಡ್ ಶುದ್ಧೀಕರಣ ಆಗುವಂಥ ಒಂದು ಪ್ರೊಸೀಜರ್ಗೆ ನಾವು ಹೀಮೋಡಯಾಲಿಸಿಸ್ ಅಂತ ಹೇಳ್ತೀವಿ. ಸೊ ಇದು ಈಗ ಹಿಂದೆ ಒಂದು 10 ವರ್ಷದ ಹಿಂದೆ ಸೊ ಈ ಒಂದು ಸೌಲಭ್ಯ ಓನ್ಲಿ ಒಂದು ಮೇಜರ್ ಸಿಟೀಸಲ್ಲಿ ಮಾತ್ರ ಇರ್ತಿತ್ತು. ಈಗ ಕರ್ನಾಟಕದಲ್ಲಿ ಬರೀ ಬೆಂಗಳೂರು, ಮೈಸೂರು, ಮಂಗಳೂರು, ಆ ಥರ ಹುಬ್ಳಿ ಈ ಥರ ಮಾತ್ರ ಇರ್ತಾ ಇತ್ತು. ಸೊ ಜನಗಳು ಬೆಂಗಳೂರಿಗೆ ಹೋಗಿ ಮಾಡ್ಕೊಂಡು ಈಗ ಎಲ್ಲ ಒಂದು ಡಿಸ್ಟ್ರಿಕ್ಟು, ತಾಲೂಕು, ಸೆಂಟರ್ಸಲ್ಲಿ ಡಯಾಲಿಸಿಸ್ ಒಂದು ಸೌಲಭ್ಯ ಇದೆ. ಸೊ ಇದರಲ್ಲಿ ಈಗ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು ಮತ್ತು ಪ್ರೈವೇಟ್ ಆರ್ಗನೈಸೇಷನ್ಸಲ್ಲಿ ಡಯಾಲಿಸಿಸ್. ಈಗ ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನಾವು ಒಂದು ಡಯಾಲಿಸಿಸ್ ಮಾಡಬೇಕಂದ್ರೆ ಅದರ ಕಾಸ್ಟ್ 1500 ರೂಪಾಯಿಂದ ಹಿಡಿದು 2500, 3000 ತನಕ ಇದೆ. ಹಾಗಾಗಿ ತಿಂಗಳಿನ ಒಂದು ಖರ್ಚು
ಒಂದು 20,000ದಿಂದ 30,000 ತನಕ ಆದರೂ ಬರುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ನಾವು 1 ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ, 2 ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ, ಸೊ ಟ್ರಾನ್ಸ್ಪ್ಲಾಂಟೇಷನ್ಗೆ 2 ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ನಾವು ಎಲ್ಲ ಕ್ಯುಮುಲೇಟಿವ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದರೆ ಡಯಾಲಿಸಿಸ್ಗಿಂತ ಟ್ರಾನ್ಸ್ಪ್ಲಾಂಟೇಷನ್ನೇ ಚೀಪ್ ಆಗುತ್ತೆ. ಹಾಗಂದ್ರೆ ಈಗ ಟ್ರಾನ್ಸ್ಪ್ಲಾಂಟ್ಸಲ್ಲಿ ಇನಿಷಿಯಲ್ ಕಾಸ್ಟ್ ಜಾಸ್ತಿ, ಆಮೇಲೆ ಮಂತ್ಲಿ ಕಾಸ್ಟ್ ಕಡಿಮೆ ಆಗುತ್ತೆ. ಒಂದು 6 ತಿಂಗಳಾದಮೇಲೆ ಅವರ ಒಂದು ಆ್ಯಾವ್ರೇಜ್ ವೆಚ್ಚ ಒಂದು 8ರಿಂದ 10,000 ಒಳಗಡೆ ಬರ್ಬೋದು, ಮೆಡಿಸಿನ್ ವೆಚ್ಚ ಆ್ಯಕ್ಚುಲಿ. ಸೊ ಮತ್ತು ವಿಸಿಟ್ಸ್ಗಳು ಕೂಡ ಕಡಿಮೆ ಇರುತ್ತೆ. ಸ್ಟಾರ್ಟಿಂಗ್ ಕಾಸ್ಟು ಅದು ಈಗ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಮತ್ತು ಇನ್ಸ್ಟಿಟ್ಯೂಷನ್ಸಲ್ಲಿ ಏನು ಒಂದು 3ರಿಂದ 4 ಲಕ್ಷದಿಂದ ಶುರು ಆದರೆ, ಪ್ರೈವೇಟ್ ಆರ್ಗನೈಸೇಷನ್ಸಲ್ಲಿ ಆಲ್ಮೋಸ್ಟು ಒಂದು 10 to 12 lakhs ತನಕನೂ ಖರ್ಚು ಬರ್ಬೋದು ಆ್ಯಕ್ಚುಲಿ. ಇದು ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ಸ್ಗೆ. ಕೆಡವಲ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಆಲ್ಮೋಸ್ಟ್ ಒಂದು 8ರಿಂದ 12 ಲಕ್ಷ ತನಕ ಖರ್ಚು ಬರ್ಬೋದು ಆ್ಯಕ್ಚುಲಿ. ಇದು ವಿದೌಟ್ ಕಾಂಪ್ಲಿಕೇಶನ್ಸ್ ಎಲ್ಲ ಸ್ಮೂತಾಗಿ ಆದರಂತ. ಸೊ ಕಾಸ್ಟ್ ಆಫ್ ದ ಟ್ರಾನ್ಸ್ಪ್ಲಾಂಟ್ ನೀವು ಕೇಳಿದ್ರೆ ಒಂದು ಇನ್ಸ್ಟಿಟ್ಯೂಷನ್ಸಲ್ಲಿ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಅರೌಂಡ್ 3 to 4 lakhs ಕಾಸ್ಟ್ ಆಗುತ್ತೆ ಕಾಸ್ಟ್ ಟ್ರಾನ್ಸ್ಪ್ಲಾಂಟೇಷನ್. ಒಂದು 6 ತಿಂಗಳು ಆದಮೇಲೆ ಕಾಸ್ಟ್ ಆಫ್ ಮೆಡಿಕೇಶನ್ಸು ಒಂದು 8ರಿಂದ 10,000 ಆಗ್ಬೋದು. ಓಕೆ, ಇನ್ನು ಕಾಂಪ್ಲಿಕೇಟೆಡ್ ಕೇಸಸ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಡಾಕ್ಟರ್? ಸೊ ನಾವು ಇದರಲ್ಲಿ ಈಗ ನಮಗೆ ಬರುವಂಥ ಕಿಡ್ನಿ ಫೇಲಿಯರ್ ಪೇಷಂಟ್ಸು ಎಲ್ಲ ರೀತಿಯಾದ ಕಿಡ್ನಿ ಫೇಲಿಯರ್ ಪೇಷಂಟ್ಸ್ ಬರ್ತಾರೆ. ಸೊ ಕೆಲವರಿಗೆ ಈಗ ನಾವು ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ಸ್ ಮಾಡುವಾಗ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಭಾಳ ಇಂಪಾರ್ಟೆಂಟ್. ಕೆಲವು ಸಲ ಈಗ ತಂದೆ ತಾಯಿ ಒಡ ಹುಟ್ಟಿದವರು, ಹಸ್ಬೆಂಡ್ ವೈಫು ಮತ್ತು ಮಕ್ಕಳು, ಈ ಒಂದು ಚೌಕಟ್ಟಿನಲ್ಲೇ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು. ಸೊ ಇದರ ಹೊರಗಡೆ ಯಾರಾದರೂ ಸಂಬಂಧ ಅವ್ರಿಗೆ ನಾವು ಅನ್ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಈಗ ನಾವೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇದ್ದೀವಿ ಆ್ಯಕ್ಚುಲಿ. ಸೊ ತಂದೆ ತಾಯಿ, ಒಬ್ಬ ತಮ್ಮ ಅಥವಾ ಅಕ್ಕ ಒಬ್ಬರು ಇರ್ತಾರೆ. ಸೊ 4 ಜನ ಇರ್ತಾರೆ. ಸೊ ಅದರಲ್ಲಿ ಕೆಲವ್ರಿಗೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಲ್ಲ, ಅಥವಾ ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತೆ, ಅವ್ರಿಗೆ ಡಯಾಬಿಟೀಸ್ ಇರುತ್ತೆ. ಸೊ ಹಾಗಾಗಿ ಲಿವಿಂಗ್ ಡೋನರ್ಸೇ ಸಿಗೋದಿಲ್ಲ. ಈ ಕೆಡವಲ್ ಟ್ರಾನ್ಸ್ಪ್ಲಾಂಟೇಷನ್ಗೆ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಅಲ್ಲಿ ಕನಿಷ್ಠ ಪಕ್ಷ 4ರಿಂದ 5 ವರ್ಷ ಕಾಯಬೇಕಾಗತ್ತೆ. ಸೊ ಹಾಗಾಗಿ ಎಷ್ಟೊಂದು ಸಲ ಡಯಾಲಿಸಿಸಲ್ಲಿ ಹೆಚ್ಚು ಕಾಲ ಇರುತ್ತೆ. ಒಂದು ಕಾಸ್ಟ್ ಒಂದು ಪ್ರಾಬ್ಲಮ್ಮು, ಇನ್ನೊಂದು ಕಡೆ ಅವ್ರಿಗೆ ಡಯಾಬಿಟೀಸ್ ಎಲ್ಲ ಇದ್ದರೆ ಫಿಸ್ಟುಲಾ ಸಕ್ಸ್ ಫೇಲಿಯರ್ ಆಗುವಂಥದ್ದು, ಈ ರೀತಿಯಾದ ಹಲವಾರು ಕಾಂಪ್ಲಿಕೇಶನ್ಸ್ ಆಗುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ನಾವು ನಮ್ಮಲ್ಲಿ ABO ಇನ್ಕಾಂಪಿಟಬಲ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ ಮಾಡ್ತೀವಿ. ಸೊ ಬೇರೆ ಬ್ಲಡ್ ಗ್ರೂಪ್ ಇದ್ರೂ ಕೂಡ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಇನ್ನೊಂದು ಸ್ವ್ಯಾಪ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡ್ತೀವಿ. ಈಗ ನಾನು ಪೇಷಂಟ್, ನನ್ನ ಬ್ಲಡ್ ಗ್ರೂಪ್ A ಇದ್ದು ನನಗೆ ಕೊಡೋರು B ಇದ್ದರೆ, ಇನ್ನೊಬ್ರು ಅದರ ಆಪೋಸಿಟ್ ಬ್ಲಡ್ ಗ್ರೂಪ್ ಇದ್ದರೆ BA ಇದ್ದರೆ ಅದಲು ಬದಲು ಮಾಡೋಂಥದ್ದಕ್ಕೆ ನಾವು ಸ್ವ್ಯಾಪ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಆಮೇಲೆ ಮಕ್ಕಳದು ಕೂಡ ಒಂದು 5 ವರ್ಷ ಮಗುದು ಕೂಡ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ. ಆಮೇಲೆ ಇನ್ನು ಕೆಲವಿಗೆ ಈಗ 2ನೇ ಟ್ರಾನ್ಸ್ಪ್ಲಾಂಟೇಷನು, 3ನೇ ಟ್ರಾನ್ಸ್ಪ್ಲಾಂಟೇಷನು ಕೂಡ ನಾವು ಮಾಡಿದ್ದಿದೆ ಆ್ಯಕ್ಚುಲಿ. ಸೊ ಹಾಗಾಗಿ ಏನೇ ಕಾಂಪ್ಲಿಕೇಶನ್ಸ್ ಆಗಿ ನಾವು ಇಂಡಿಯಾದಲ್ಲಿ ನಮ್ಮಲ್ಲಿ ಎಲ್ಲ ಥರದ ಸೌಕರ್ಯ ಇದೆ, ನಾವು ಅದನ್ನ ಮಾಡ್ಬೋದು. ಓಕೆ, ಯಾಕಂದ್ರೆ ಈ ರೀತಿಯಾದಂಥ ಕಾಂಪ್ಲಿಕೇಶನ್ಸ್ ಎದುರಾದಾಗ ತಕ್ಷಣ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಬೇರೆ ಹಾಸ್ಪಿಟಲ್ ರೆಫರ್ ಮಾಡ್ತಾರೆ. ಬಟ್ ಇಲ್ಲಿ ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲ, ಅಂದ್ರೆ ಎಲ್ಲಾ ರೀತಿಯಾದಂಥ ವ್ಯವಸ್ಥೆ ರೆಡಿ ಇದ್ದೀರಾ? ಹೌದು, ನಮ್ಮಲ್ಲಿ ನುರಿತ ವೈದ್ಯರು, ಎಲ್ಲಾ ತರದ ತಂತ್ರಜ್ಞಾನ ಇರೋದ್ರಿಂದ ಆ ಒಂದು ಅವಶ್ಯಕತೆ ಬರೋದಿಲ್ಲ ಅಂತ ಅನ್ಸುತ್ತೆ ಆಕ್ಚುಲಿ. ಇಲ್ಲಿ ನಾವು ಈ ಆಗಸ್ಟ್ 2023 ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ, ಇನ್ಸ್ಟಿಟ್ಯೂಟ್ ಆಫ್ ರೀನಲ್ ಸೈನ್ಸಸ್ ಅಂತ ಹೇಳಿ. ಸೊ ನಮಗೆ ವೈದ್ಯರಾಗಲಿ ಅಥವಾ ಟೆಕ್ನಾಲಜೀಸ್ ಆಗಲಿ ಮತ್ತು ಸ್ವಾಮೀಜಿಯವರು ನಮಗೆ ಎಲ್ಲ ರೀತಿಯಾದ ಒಂದು ಸಪೋರ್ಟ್ ಈ ಆಸ್ಪತ್ರೆಯಲ್ಲಿ ಮಾಡಿರೋದ್ರಿಂದ, ಸೊ ವಿ ಆರ್ ಫಾರ್ಚುನೇಟ್. ನಾವು ಫಾರ್ಚುನೇಟ್ ಅನ್ನೋದಕ್ಕಿಂತ ಇಲ್ಲಿ ಸುತ್ತಮುತ್ತಲ ಇರೋ ಜನಗಳು ಫಾರ್ಚುನೇಟ್ ಅಂತ ಹೇಳ್ಬೋದು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದ ತಕ್ಷಣ ಕೆಲವರು ಭಯ ಪಡ್ತಾರೆ, ನಿಜಕ್ಕೂ ಭಯ ಪಡಬೇಕಾ ಏನು ಡಾಕ್ಟರ್ಸ್? ಕರೆಕ್ಟ್. ಈಗ ಇದೇ ಪ್ರಶ್ನೆ ನೀವು ಒಂದು 25 ವರ್ಷದ ಹಿಂದೆ ಕೇಳಿದ್ರೆ ಹೌದು ಭಯ ಪಡ್ತಿದ್ವಿ. ಯಾಕಂತಂದ್ರೆ ಅವಾಗ ಈ ಸಕ್ಸಸ್ ರೇಟ್ಸ್ ಅಂತ ಏನು ಹೇಳ್ತೀವಿ ಟ್ರಾನ್ಸ್ಪ್ಲಾಂಟೇಷನ್, ಸೊ ನಾವು 1 year ಸಕ್ಸಸ್ ರೇಟ್ಸು, 5 year ಸಕ್ಸಸ್ ರೇಟು ಮತ್ತೆ 10 year ಸಕ್ಸಸ್ ರೇಟ್ ಅಂತ ಹೇಳ್ತೀವಿ. ಆಗ 1 year ಸಕ್ಸಸ್ ರೇಟ್ಸು ಬರೀ ಒಂದು 75 to 80% ಇತ್ತು. ಈಗ ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ಸ್ ಆಲ್ಮೋಸ್ಟ್ 95 to 98% ಸಕ್ಸಸ್ ರೇಟ್ ಇರುತ್ತೆ ಆ್ಯಕ್ಚುಲಿ. ಅಂದರೆ 100 ಜನಕ್ಕೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಒಂದು 2 ಅಥವಾ 3 ಜನಕ್ಕೆ ಕಾಂಪ್ಲಿಕೇಶನ್ ಆಗ್ಬೋದು. ಹಾಗಾಗಿ ಹಿಂದೆ ನಮಗೆ ಭಯ ಪಡೋರು 25% ಫೇಲಿಯರ್ ಆಗ್ಬೋದು. ಈಗ ನಮ್ಮಲ್ಲಿ 75 ವರ್ಷ ಆಗಿದ್ರೂ ಸಹ ಅವರು ನಾನು ಕೂಡ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿ ಒಂದು ಆಸೆಯಲ್ಲಿ ಬರ್ತಾರೆ. ಸೊ ಹಾಗಾಗಿ ಈಗ ಭಯ ಪಡೋಂಥದ್ದು ಏನಿಲ್ಲ. ಸೊ ಮೆಡಿಸಿನ್ಸ್ ಎಲ್ಲ ಒಳ್ಳೆ ಮೆಡಿಸಿನ್ಸ್ ಇದೆ, ರಿಜೆಕ್ಷನ್ ರಿಸ್ಕ್ ಅನ್ನೋದು ಭಾಳ ಕಡಿಮೆ. ಸೊ ಓವರ್ ಟೈಮ್ ಏನಂದರೆ ಡಾಕ್ಟರ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಈ ಕಾಂಪ್ಲಿಕೇಶನ್ ರಿಸ್ಕ್ ಭಾಳ ಕಡಿಮೆ.
ಓಕೆ ಡಾಕ್ಟರ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಮತ್ತು ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಇರುವಂತಹ ತಂತ್ರಜ್ಞಾನದ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಡಾಕ್ಟರ್. ನಮಸ್ತೆ. ಥ್ಯಾಂಕ್ ಯು. Yes. ಬಹುಶಃ 20 ವರ್ಷ ಹಿಂದೆ ಇದ್ದಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದ ತಕ್ಷಣ ಭಯ ಪಡಬಹುದಿತ್ತು. ಆದ್ರೆ ಈಗ ಅದಕ್ಕೆ ದಾರಿನೇ ಇಲ್ಲ. ಯಾಕಂದ್ರೆ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಅಂತಾನೆ ಉತ್ತಮವಾದಂತಹ ಚಿಕಿತ್ಸೆನ ನೀಡೋದಕ್ಕೆ ಡಾಕ್ಟರ್ಸ್ ರೆಡಿ ಆಗಿದ್ದಾರೆ. ಇನ್ನಷ್ಟು ಹೆಲ್ತ್ ಅಪ್ಡೇಟ್ಸ್ಗಾಗಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.